ನಾವು ಯಾವಾಗ ಬಿ ಅವ್ರ ಹತ್ರ ಹೋದಾಗ ಬಹಳ ಪ್ರೀತಿಯಿಂದ ನಮಗೆ ಬರಮಾಡಿಕೊಂಡು ಸತ್ಕಾರ ಮಾಡಿದಾರ. ಹಾಗೂ ದೇವರು ಅವರಿಗೆ ಒಂದು ತುಂಬಾ ದೊಡ್ಡ ಉದ್ಯೋಗದಲ್ಲಿ ಅವರು ಆಗಿದ್ದಾರೆ. ನಮ್ಮೆಲ್ಲರೂ ಬಹಳ ಸಂತೋಷ ಆಗಿದೆ. ಆದ್ದರಿಂದ ಇವತ್ತು ಚಾಮರ ಗ್ರಾಮದಲ್ಲಿ ಪ್ರೋಗ್ರಾಮ್ ಮಾಡಿಸೋದಾದ ಗೊತ್ತಾದ ಕೂಡಲೇ ನಾವೆಲ್ಲರೂ ಸಭಿಕರು ಎಲ್ಲರೂ ಸಂತೋಷ ಪಟ್ಟು ಒಂದು ಸದುಪಯೋಗ ಇವಾಗ ನಾವು ಅವ್ರಿಗೆ ಕಷ್ಟಬೇಕು ಅಂತ ಹೇಳಿ ನಾನು ನಿನ್ನೆ ಚಂದ್ರ ಮಾಮ ಹತ್ರ ಹೋಗಿ ಮಾತಾಡಿದಾಗ ಅವರಿಗೂ ಸಹ ತುಂಬಾ ಸಂತೋಷವಾಯಿತು. ಇದೆಲ್ಲ ಕಾರ್ಯಕ್ರಮ ನಡೆಸ್ಕೊಳಕ ಹಂಬಲಸ ನಮ್ಮ ಮಾಮರು ಬಹಳ ನಮಗೆ ಸಹಕಾರ ಮಾಡಿದಾರ. ಅವರಿಗೆ ಸಹ ತುಂಬಾ ಧನ್ಯವಾದ ತಿಳಿಸ್ತೇನೆ. ಯಾರು ಎಂತ ಚಾಮರದವರಿಗೆ ನಮ್ಗೆ ಅಳಗ ಬಳಗ ಎಲ್ಲರಿಗೂ ಗೊತ್ತಿದೆ. ಅವ್ರ ತಂದೆ ಕಷ್ಟಪಟ್ಟು ಅವ್ರಿಗೆ ಶಿಕ್ಷಣ ಕೊಟ್ಟಿದ್ದಾರೆ. ಶಿಕ್ಷಣ ಕೊಟ್ಟಿದ್ದ ಸಲುವಾಗಿ ಆ ಶಿಕ್ಷಣ ಪಡೆದು ಇವತ್ತು ಅವ್ರು ಬಿಷಪ್ ಆಗಿದಾರ. ನೀವು ಕೂಡ ಹೆಣ್ಮಕ್ಳು ತಾಯಿ ತಂದೆ ಎಲ್ಲರೂ ಇದ್ದೀರಿ. ನನ್ನ ಮಗನಿಗೆ ನಾನು ಯಾಕೆ ಬಿಷಪ್ ಮಾಡಬಾರ್ದು, ನನ್ನ ಮಗನಿಗೆ ನಾನು ಯಾಕೆ DS ಮಾಡಬಾರ್ದು, ನನ್ನ ಮಗನಿಗೆ ನಾನು ಯಾಕೆ ಸಬ್ ಇನ್ಸ್ಪೆಕ್ಟರ್ ಮಾಡಬಾರ್ದು, ಇದು ಒಂದೆರಡು ಛಲ ನೀವು ಹೆಣ್ಮಕ್ಳು ಅದರ ಕೊಟ್ರಿ. ನಿಮ್ಮ ಮಕ್ಕಳು ಕೂಡ ಒಂದ್ ದಿವಸ ಈ ವೇದಿಕೆ ಮೇಲೆ ಬಂದು ಕೂಡ್ಬೋದು. ಅದಕ್ಕೆ ತಾಯಿಂದಲ್ಲಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಮಕ್ಕಳಿಗೆ ಶಿಕ್ಷಣ ಕೊಡ್ರಿ. ನೀವು ಹೆಂಡಿತೀರಿ, ಕೂಲಿ ಮಾಡ್ರಿ, ಸಡಿ ಕಳೀರಿ, ಏನಾರ ಮಾಡ್ರಿ, ಅದ್ರ ಮಕ್ಕಳು ಶಿಕ್ಷಣ ಕೊಡ್ರಿ. ಮಕ್ಕಳು ಶಿಕ್ಷಣಕ್ಕಾಗಿ ಸರ್ಕಾರ ಬಹಳ ಸೌಲಭ್ಯ ಕೊಟ್ಟಿಲ್ಲ, ಸೌಲಭ್ಯ ಪಡ್ಕೋರಿ. ನಿಮ್ಗೆ ಗೊತ್ತಾಗಿಲ್ಲ ನಮ್ಮಂತ ಹೇಳಿ ನಾವು ಕರ್ಕೊಂಡು ಹೋಗ್ತೀವಿ, DCB ಐತಿದ್ವಿ, ತಹಸೀಲ್ದಾರ್ ಭೇಟಿ ಇದ್ದೀವಿ, ಮಕ್ಕಳಿಗೆ ಹಾಸ್ಟೆಲ್ ಸೇರಿಸ್ತೀವಿ. ಒಂದು ಸರಿ ಮಕ್ಕಳು ಮುರಾರ್ಜಿ ದೇಸಾಯಿ ಕಿತ್ತೂರು ಚೆನ್ನಮ್ಮ ಹಾಸ್ಟೆಲ್ ಸೇರಿದ್ರು, ಅವ್ರು ಡಿಗ್ರಿ ಪಡ್ಕೊಂಡು ಆಫೀಸರ್ ಆಗಿ ಮನೆಗೆ ಬರ್ತಾರೆ. ಅದಕ್ಕೆ ಬರೀ ಹುಟ್ಟದೇವ್ನ ಅನ್ನ ತಿಂದೇವ್ ಸತ್ಯದ ಅರ್ಥ ಇಲ್ಲ. ಮಕ್ಕಳು ಜೀವನ ಮಾಡಕ್ಕೆ ನೀವು ಕಲ್ಕೊಳ್ಬೇಕಂತ ಹೇಳಿ ಇವತ್ತು ನಮ್ಮ ಬಿಷಪ್ ಸಾಹೇಬರ ಸನ್ಮಾನ ನಿಮಿತ್ತ ನಿಮ್ಮ ಮಾತಾಡೋದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಇನ್ನೊಂದು ಸಾರಿ ನಾನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಗ್ರಾಮ ಚಾಂಬೂಡ್. ಇಲ್ಲಿ ನಮ್ಮ ತಂದೆ, ನಮ್ಮ ತಾಯಂದಿರು ಚಂದ್ರಕಾಂತ ಏನೋರು ಹೇಳಿದಾಗೆ ಬಹಳ ಕಷ್ಟಪಟ್ಟು ಶನಿ ಕಳೆದು ಕೆಲವು ಸಾರಿ ಆ ಜಮಾನದಲ್ಲಿ ಬರ ಬರ್ತಿತ್ತಮ್ಮ. ಮಳೆ ಬಂದರೆ 2 ದಿನ ಮಳೆ ಬರ್ತಿತ್ತು. ಹಂಗೆ ಶನಿ ಕಳ್ಲಕ್ಕೆ ಹೋಗ್ಲಾ ಬರ್ತಿದ್ದಿಲ್ಲ, ಊಟ ಸಿಗ್ತಿದ್ದಿಲ್ಲ. ದಿನೆಲ್ಲ ಸರಿಕಾರು ಒಂದು ಸೇರಿ ಜೋಳ ಕೊಡ್ತಿದ್ರು. ಅರ್ಧ ದಿನ ಕೆಲಸ ಮಾಡೋದು ನಿಟ್ಟಂಗು ಅಂತ ಹಾಫ್ ಕೆಜಿಗೆ ನಿಟ್ಟಂಗು ಜೋಳ ಅಕ್ಕಿ ಕೊಡ್ತಾರೆ ಆ ಟೈಮ್ನಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು, ನಾವು ಕಷ್ಟಪಟ್ಟರು, ನಾವು ಶಾದಿ ಕಳೆದ್ರು, ನಾವು ದನ ಕಾಯ್ದ್ರು, ನಮ್ಮ ಮಕ್ಕಳು ಆ ರೀತಿ ಇರ್ಬಾರ್ದು ಎಂಬುದಾಗಿ ಅವರು ಆಲೋಚನೆ ಮಾಡಿ ನಮ್ಮನ್ನು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿದ್ದಕ್ಕೋಸ್ಕರವಾಗಿ ನಾವು ಒಳ್ಳೆ ರೀತಿಯಲ್ಲಿ ಓದ್ಕೊಂಡು ಹೈದರಾಬಾದ್ನಲ್ಲಿ ಹೋಗಿ ಒಳ್ಳೆ ಈ ಒಂದು ಪಾಠ ಮಾಡಿ ಒಂದು ದಿವಸದಲ್ಲಿ ದೇವರು ನನ್ನನ್ನು, ನನ್ನ ಪ್ರಿಯ ಪತ್ನಿಯನ್ನು ಆಶೀರ್ವಾದ ಮಾಡಿ ಒಂದು ದಿವಸದಲ್ಲೇ ದೇವರ ಕೃಪೆ ಆಶೀರ್ವಾದದಿಂದ ನನ್ನ ಮಕ್ಕಳು ಅಮೆರಿಕ ದೇಶದಲ್ಲಿ ಓದ್ಕೊಳ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾನು ಸಂತೋಷವಾಗಿದ್ದೇನೆ, ನನ್ನ ಪ್ರಿಯ ಪತ್ನಿ ಸಂತೋಷವಾಗಿದ್ದಾಳೆ. ಮತ್ತು ನನ್ನ ಒಂದು ಸಂತೋಷವನ್ನ ಅಂದ್ರೆ ಬಿಷಪ್ ಆಗಿರುವಂತಹ ಒಂದು ಸಂತೋಷವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂಬುದಾಗಿ ನಾನು ಬಂದಿದ್ದೇನೆ. ನೀವು ಬಹಳ ಪ್ರೀತಿಯ ಒಂದು ಆಹ್ವಾನ ನೀಡಿದ್ದೀರಿ. ಅದಕ್ಕೋಸ್ಕರವಾಗಿ ಈ ನೀವು ಮಾಡಿದಂಥ ಸನ್ಮಾನಕ್ಕಾಗಿ ನಾನು ಪ್ರತ್ಯೇಕವಾಗಿ ನನ್ನ ಪ್ರಿಯ ಪತ್ನಿ ಮಕ್ಕಳ ಪರವಾಗಿ, ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಪರವಾಗಿ ನಿಮ್ಮೆಲ್ಲರಿಗೆ ನಾನು ಪ್ರತ್ಯೇಕವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ವಿಶೇಷವಾಗಿ ನನ್ನ ಮಧ್ಯದಲ್ಲಿ ಹೈದರಾಬಾದ್ನಿಂದ ಬಂದಿರುವಂತಹ ಡೆಲಿಗೇಟ್ಸ್, ಬಿಷಪ್ ಆಗಲಿಕ್ಕೆ ಓಟ್ ಆಗುವಂಥವ್ರು ಆಲ್ ಡೆಲಿಗೇಟ್ಸ್ ದಯಮಾಡಿ ಸುಧಾಕರ್ ಮುಂದೆ ಗ್ರಾಮಲ್ಲಿ ಸುಧಾಕರ್ ಗಾರು, ಅಶೋಕ್ ಗಾರು, ಅಂಡ್ ದೆನ್ ನಳಿನ್ ಕುಮಾರ್ ಬಿಆರ್ಸಿ ಅವರು ಇಲ್ಲಿನವರು, ನಮ್ಮ ಬೆಂಗಳೂರು ಕಾಂಗ್ರೆಸ್ ಸಂಬಂಧಪಟ್ಟರು. ಹಾಗೆ ರಾಜು ಒಡ್ರು, ಇವರೆಲ್ಲರೂ ನಾ ಬಿಷಪ್ ಸಲ ಓಟ್ ಹಾಕಿದಂಥವ್ರು. ಸುಮಾರು 150-60 ಮಂದಿ ಓಟ್ ಹಾಕೋರಿ. ಇವ್ರು ನಮಗೆ ಕಂಟಿನ್ಯೂಸ್ ಓಟ್ ಹಾಕಿರಮ್ಮ. ಇವ್ರು ನಮ್ಮ ಜೊತೆಗೆ ಇದ್ದಾರಮ್ಮ. ನಮ್ಮ ಅಶೋಕ್ ನನಗೆ ಹೇಳ್ತಾರೆ, ಸರ್ ನಿಮ್ಗೆ ನಾವು ಮದುವೆ ಮಾಡ್ಕೊಂಡು ತಾಳಿ ಕಟ್ತಾರೆ ನೋಡ್ರಿ, ನೀವು ನಮ್ಗೆ ತಾಳಿ ಕಟ್ಟಿ ನಾವು ಯಾಕೆ ಹೋಗಲ್ಲ ಅಂತ ಹೇಳಿ ಪೂರಾ ನಾವು ಗೆಳೆಯರ ಪೂರಾ ಓಟ್ ಹಾಕೋದ್ರೆ ಹೋಗ್ಯಾರ. ಈ ಸಾಬೂನು ಅನಿಲ್ ವೆರಿ ಪ್ರತಿ ಸಾರಿ ನಾವು ಓಟ್ ಹಾಕಿದಲ್ಲೇ ಬೇರೆಗೆ ಹಾಕೋದು. ಇಷ್ಟು ಒಂದು ಒಳ್ಳೆ ಇದರಿಂದ ಅವ್ರು ನಮ್ಗೆ ಸಪೋರ್ಟ್ ಮಾಡ್ಯಾರ.
ಅದಕ್ಕೋಸ್ಕರ ನಾನು ಅವರಿಗೆ ಪ್ರತ್ಯೇಕವಾಗಿ ವಂದನೆ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಹೈದರಾಬಾದ್ ರೀಜನ್ ಕಾನ್ಫರೆನ್ಸ್ ತೆಲುಗು ಇದ್ರೂ ನಾ ಕನ್ನಡ ಮ್ಯಾನ್ ಎಲ್ಲ ಡೆಲಿಗೇಟ್ ನನ್ನ ಸಂತೆ ಅಂದ್ರೆ ಅವ್ರ ಪ್ರೀತಿನೇ ನೋಡೋದು ಅದು ಹೇಳೋದು. ಅವ್ರು ನಾನು ಭಾಳ ಪ್ರೀತಿ ಮಾಡ್ಯಾರ ರೀಜನಲ್ ಕಾನ್ಫರೆನ್ಸ್ ಅವರು. ನನಗೊಬ್ಬ ಬಿಷಪ್ ಮಾಡ್ಕೊಂಬಂದ್ರೆ ಹೈದರಾಬಾದ್ ರೀಜನಲ್ ಕಾನ್ಫರೆನ್ಸ್ಗೆ, ಅದಕ್ಕೋಸ್ಕರ ಹೈದರಾಬಾದ್ ರೀಜನಲ್ ಕಾನ್ಫರೆನ್ಸ್ ನಾನು ಸಲ್ಲಿಸ್ತೇನೆ.